ನಿಮ್ಮಿಬ್ಬರು ಬರ್ತಾರೆ ಅನ್ಕೊಂಡಿದ್ದೇವೆ. ಬೆಂಗಳೂರು ಹೊರಟಾಗಿದ್ರು. ನಾನು ಬೆಂಗಳೂರಿಗೆ ಬಂದಲ್ಲ. ಪೆಟ್ರಾ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಭಾಗವಹಿಸ್ತಾರೆ. ಊರಿನ ಜನಗಳಿಗೆ ಈ ದೇವ್ರ ಮೇಲೆ ಅಪಾರವಾದಂಥ ಭಕ್ತಿ ಇದೆ, ಬಂದು ಭಾಗವಹಿಸ್ತಾರೆ. ಎಲ್ಲರೂ ದರ್ಶನ ಹನುಮ ಜಯಂತಿಯು ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ಉತ್ಸವಗಳೆಲ್ಲ ನಡೀತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ನಡೀತದೆ. ಶ್ರೀ ಕೋಟೆ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆರೋಹಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು ಮತ್ತು ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಆ ಭಗವಂತ ವೀರಾಂಜನೇಯ ಸ್ವಾಮಿ, ಮಾರುತಿ ವೀರಾಂಜನೇಯ ಸ್ವಾಮಿ ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಭಗವಂತ ಎಲ್ಲರಿಗೂ ಸನ್ಮಾನ ಉಂಟು ಮಾಡಿ ಅಂತ ನಾನು ಕೇಳ್ತೇನೆ. ಆರೋಹಳ್ಳಿ ನೂತನ ತಾಲೂಕಾದ್ಮೇಲೆ ನಡೀತಾರೆ ಮೊದಲ ವೈಕುಂಠ ಏಕಾದಶಿ. ನಾವು ಮೊದಲು ಕನಕಪುರ ತಾಲೂಕಿದ್ದಾಗ ಕನಕಪುರ ಕಲ್ಲಳ್ಳಿಲಿ ಮಾತ್ರ ವೈಕುಂಠ ಏಕಾದಶಿ ಮಾಡ್ತಾ ಇದ್ರು. ನಮ್ಮ ಜನ ಎಲ್ಲ ಕಲ್ಲಳ್ಳಿಗೆ ಹೋಗಿ ಬರೋದು ಭಾಳ ತೊಂದರೆ ಆಗಿದೆ ಅನ್ನುವಾಗ ನಾವು ಆರೋಹಳ್ಳಿ ಮಾಡೋಣ ಅಂತ ಕಳೆದ 24-25 ವರ್ಷದಿಂದ ವೈಕುಂಠ ಏಕಾದಶಿ ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ನಿರ್ಮಾಣ ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಒಂದು ಪ್ರತಿ ವರ್ಷನೂ 7-8 ಸಾವಿರ ಜನ ದೇವಸ್ಥಾನಕ್ಕೆ ಬಂದು ಸಂದರ್ಶನ ಮಾಡ್ತಾರೆ ಪ್ರತಿ ವರ್ಷನೂ. ಈ ಪ್ರಯುಕ್ತ ಪ್ರತಿ ವರ್ಷದಿಂದ ಈ ವರ್ಷನೆಲ್ಲ ಮಾಡಿದ್ವಿ. ವೈಕುಂಠ ದ್ವಾರ ಮಾಡಿ ಜನಕ್ಕೆ ಅಲಂಕಾರ ಮಾಡಿ ಸ್ವಾಮಿಯವರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಬಂದು ಎಲ್ಲ ಭಕ್ತರಿಗೂ ಲಡ್ಡು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಅದಕ್ಕೂ ಎಲ್ಲ ಬಂದು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ಕಾಕತಾಳಿ ಏನಂದರೆ ವೈಕುಂಠ ಏಕಾದಶಿ, ನಾಳೆ ಹನುಮ ಜಯಂತಿ ಇರೋದ್ರಿಂದ ಹನುಮ ಜಯಂತಿ ಪ್ರಯುಕ್ತ ನಾಳೆ ವಿಶೇಷ ಪೂಜೆ ಪ್ರಸಾದ ವ್ಯವಸ್ಥೆ ಎಲ್ಲ ಇದೆ. ನಾಳೆ ಸಂಜೆ ಆರೋಹಳ್ಳಿ ರಾಜಬೀದಿಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಉತ್ಸವಮೂರ್ತಿ ಉತ್ಸವ ಇರುತ್ತೆ. ಆರೋಹಳ್ಳಿ ರಾಜಬೀದಿಲೆಲ್ಲ ಮೆರವಣಿಗೆ ಎಲ್ಲ ನಮ್ಮ ಮಾರುತಿ ಭಕ್ತರು ಬಂದು ಈ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಸಹಕಾರ ನೀಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾರೆ.
ಕಂಡ್ರೆ ಹಿಂದೆ